ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಉಲ್ಲನ್ನಿಂದ ಹೇರ್ ಬ್ಯಾಂಡ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಮೊದಲಿಗೆ ಬೇಕಾದ ಕಲರಿನ ಉಲ್ಲನ್ನು ತಗೊಂಡು ಹೀಗೆ 15 ಚೈನ್ ಸ್ಟಿಚ್ಚನ್ನು ಹಾಕೊಳ್ಳುವಂಥದ್ದು. ಮೊದಲಿಗೆ 15 ಚೈನನ್ನು ಹಾಕೊಂಡಾದಮೇಲೆ 3 ಚೈನನ್ನು ಬಿಟ್ಟು 4ನೇ ಚೈನಿಗೆ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ಒಂದು ಡಬಲ್ ಕ್ರೋಶ ಹಾಕೊಂಡಾದಮೇಲೆ 2 ಚೈನನ್ನು ಹಾಕ್ಕೊಂಡು ಮತ್ತೆ ಇಲ್ಲಿ 2 ಚೈನನ್ನು ಬಿಟ್ಟು ಮತ್ತೊಂದು ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಈಗ ಮತ್ತೆ ಮಧ್ಯೆ 2 ಚೈನನ್ನು ಬಿಟ್ಟು ಮತ್ತೊಂದು ಡಬಲ್ ಕ್ರೋಶ, ಹೀಗೆ ಈ ಥರ ಬರಬೇಕು. ಮತ್ತೆ 2 ಚೈನನ್ನು ಹಾಕ್ಕೊಂಡು ಡಬಲ್ ಕ್ರೋಶ, ಈಗ ಕೊನೆಗೆ ಒಂದು ಡಬಲ್ ಕ್ರೋಶವನ್ನು ಹಾಕಿ ಈ ಥರ 4 ಬರಬೇಕು. ಈಗ ಮತ್ತೆ ಇಲ್ಲಿ 4 ಚೈನನ್ನು ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಮತ್ತೆ 2 ಚೈನನ್ನು ಹಾಕ್ಕೊಂಡು ಮೊದಲಿನ ಸ್ಟಿಚ್ ಒಳಗೆ ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ನೋಡಿ, ಈಗ ಹಾಕ್ತಾ ಇದ್ದೀನಲ್ಲ. ಈಗ ಕೊನೆಗೆ ಮತ್ತೊಂದು ಡಬಲ್ ಕ್ರೋಶವನ್ನು ಹಾಕ್ಕೊಂಡು ಹೀಗೆ ಮಾಡ್ತಾ ಹೋಗುವಂಥದ್ದು. ನೋಡಿ, 3ನೇ ಲೈನ್. ಈಗ ಹೀಗೆ ಒಟ್ಟು 36 ಲೈನನ್ನು ಹಾಕ್ಕೊಳ್ಬೇಕು. ಈ ಥರ ಕಾಣೆ ಇರ್ತದಲ್ವ, ಇದು 36 ಬರಬೇಕು. ನೋಡಿ, ಇಲ್ಲಿ 3 ಆಯಿತು. ಹೀಗೆ 36 ಒಂದು ಮಾಡಬೇಕು. ಮತ್ತೊಂದು 30, ಇದೇ ಸೇಮ್ ಅಳತೆ 30 ಪೀಸ್ 30 ಸ್ಟಿಚ್ಚನ್ನು ಮಾಡ್ಕೋಬೇಕು. 2 ಈ ಥರ ಮಾಡಿಟ್ಕೊಳ್ಳುವಂಥದ್ದು. ಈಗ 5 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಎಲ್ಲದರಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ನೋಡಿ, ಈ ಥರ ಆಯಿತು. ಹೀಗೆ 10 ರೌಂಡನ್ನು ಮಾಡ್ಕೊಳ್ಬೇಕು. ಇಲ್ಲಿ ಈಗ 1 ರೌಂಡ್ ಆಯಿತು. ಇದು 2ನೇ ರೌಂಡು. ಎಲ್ಲದರಲ್ಲೂ 5 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಒಂದು ಪಟ್ಟಿಯನ್ನು ತಯಾರಿಸ್ಕೊಳ್ಬೇಕು. ನೋಡಿ, ಈ ಥರ ಆಗ್ತದೆ. ಈಗ ದೊಡ್ಡ ಪೀಸು 36 ಮಾಡ್ಕೊಂಡಿದ್ದೀವಲ್ವ, 36 ರೌಂಡು, ಅದನ್ನು 2 ಬದಿಗೆ ಕೂಡಿಸ್ಕೊಳ್ಬೇಕು. ಹೀಗೆ ಸೂಜಿ ಹಾಕ್ಕೊಂಡು ನೋಡಿ, ಗಟ್ಟಿಯಾಗಿ ಹೀಗೆ ಒಂದು ಬದಿಯಿಂದ ಕಲಿತಾ ಹೋಗುವಂಥದ್ದು. ಆದಮೇಲೆ ಇದನ್ನು ಸೀದಾ ಮಾಡಿಕೊಂಡು ನೋಡಿ, ಈ ಥರ ಸೀದಾ ಮಾಡಿಕೊಂಡು ಮಧ್ಯದಲ್ಲಿ ಬರೋ ರೀತಿ ಮಾಡ್ಕೊಳ್ಬೇಕು. ಇದನ್ನು ಸ್ಟಿಚ್ಚನ್ನು ಹೀಗೆ ಈಗ ಇದನ್ನು ಈ ಥರ ಮಾಡಿಕೊಂಡು ಅದೇ ಕಲರಿನ ದಾರದಿಂದ ಗಂಟು ಹಾಕ್ಕೊಳ್ಳಿ ಸುತ್ತಕೊಂಡು. ಇದು 30 ರೌಂಡ್ ಮಾಡಿದ್ದೀವಲ್ವ, ಅದನ್ನು ಹಾಗೆ ಕೆಳಗೆ ಕಟ್ಟುವಂಥದ್ದು. ಈಗ ನೋಡಿ, ಅದೇ ಕಲರ್ ದಾರದಿಂದ ಹೀಗೆ ಗಂಟನ್ನು ಹಾಕ್ಕೊಂಡು ದಾರವನ್ನು ಕಟ್ ಮಾಡಿ ತೆಗೀರಿ. ಈಗ ಈ 30 ಪೀಸ್ ಇದ್ದಿದ್ದನ್ನು ಸರಿಯಾಗಿ ಸಮ ಮಾಡಿ ನೋಡಿಕೊಂಡು ಮಧ್ಯದಲ್ಲಿ ಬರೋ ರೀತಿ ಈಗ ಮತ್ತೆ 2ಕ್ಕೂ ಸೇರಿಸಿ ದಾರವನ್ನು ಸುತ್ತಿ ಯೆಲ್ಲೋ ಕಲರಿನ ದಾರದಿಂದನೇ ನೋಡಿ ಈ ಥರ ಸುತ್ತಕೊಂಡು ಗಂಟು ಹಾಕ್ಕೊಳ್ಬೇಕು. ಮಧ್ಯದಲ್ಲಿ ಬರೋ ರೀತಿ ಮಾಡಿಕೊಂಡು ರೆಡಿ ಆಯ್ತು. ಈಗ ಇದಕ್ಕೆ ಹೇರ್ ಬ್ಯಾಂಡನ್ನು ಫಿಕ್ಸ್ ಮಾಡುವಂಥದ್ದು.
ಈ ಪಟ್ಟಿ ಇದೆಯಲ್ವಾ, ಇದಕ್ಕೆ ಒಂದು ಸೂಜಿಯನ್ನು ಹಾಕ್ಕೊಂಡು ಈ ಥರ ಹೇರ್ ಬ್ಯಾಂಡನ್ನು ಹಿಂದ್ಗಡೆಯಿಂದ ಹಾಕ್ಕೊಂಡು ಈ ಥರ ಪಟ್ಟಿಯನ್ನು ಮುಂದ್ಗಡೆಯಿಂದ ಈ ಥರ ಮಾಡಿಕೊಂಡು ಹೀಗೆ ಅದ್ರ ಸುತ್ತಲೂ ಸುತ್ತಕೊಂಡು ಈಗ ನೋಡಿ ಈ ಥರ ಅದೆರಡನ್ನು ಜಾಯಿಂಟ್ ಮಾಡುವಂಥದ್ದು, ಒಳಗಡೆ ರಬ್ಬರ್ ಬ್ಯಾಂಡ್ ಇಟ್ಟು ಜಾಯಿಂಟ್ ಮಾಡುವಂಥದ್ದು ಗಟ್ಟಿಯಾಗಿ. ನೋಡಿ ರೆಡಿ ಆಯಿತು ನಮ್ಮ ಹೇರ್ ಬ್ಯಾಂಡ್. ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ರೆಡಿ ಆಯಿತು. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.